ತಂದೆ ರಾಜ್ಯಸಭಾ ಸದಸ್ಯ, ಮಗ ಲೋಕಸಭಾ ಸದಸ್ಯ. ಕಲ್ಯಾಣದ ಅಪರೂಪದ ರಾಜಕಾರಣಿಗಳು. ಅಪ್ಪ ಮಗ ಏಕಕಾಲಕ್ಕೆ ಸಂಸತ್ತಿಗೆ ಎಂಟ್ರಿ. ನಮಸ್ಕಾರ ಸ್ನೇಹಿತರೆ, ಮೀಡಿಯಾ ಪವರ್ ಯೂಟ್ಯೂಬ್ ಚಾನಲ್ ವತಿಯಿಂದ ಸಂಸತ್ನಲ್ಲಿ ಇದೊಂದು ಅಪರೂಪದ ಸಂಗತಿ. ಅಪ್ಪ ಮತ್ತು ಮಗ ಇಬ್ಬರೂ ಏಕಕಾಲಕ್ಕೆ ಸಂಸತ್ತಿಗೆ ಪ್ರವೇಶ ಪಡೆಯುವ ಮೂಲಕ ಹೈದರಾಬಾದ್ ಕರ್ನಾಟಕ, ಈಗಿನ ಕಲ್ಯಾಣ ಕರ್ನಾಟಕದ ಹೊಸ ದಾಖಲೆ ಬರೆದಿದ್ದಾರೆ. ಇಂದಿರಾ ಗಾಂಧಿ ಅವರಿಗೆ ಪರಮಾಪ್ತರಾಗಿದ್ದ ಸ್ವತಂತ್ರ ಹೋರಾಟಗಾರ, ಗಾಂಧಿವಾದಿ ಕೊಯ್ಲೂರು ಮಲ್ಲಪ್ಪ ಅಪ್ಪಾಜಿ ಅವರು 1968 ಮತ್ತು 1974 ಮತ್ತು 1984 ಹೀಗೆ 3 ಬಾರಿ ರಾಜ್ಯಸಭಾ ಸದಸ್ಯರಾಗಿದ್ದರು. ಗಮನಾರ್ಹ ಅಂಶವೆಂದರೆ ಇವರ ಪುತ್ರ ರಾಜಶೇಖರ್ ಕೊಯ್ಲೂರು ಅವರು 1977ರಲ್ಲಿ ಲೋಕಸಭೆ ರಾಯಚೂರು ಕ್ಷೇತ್ರದಿಂದ ಆಯ್ಕೆಯಾಗಿದ್ದರು. ತಂದೆ ಗುಲ್ಬರ್ಗ ಜಿಲ್ಲೆ ಕಾಂಗ್ರೆಸ್ ಅಧ್ಯಕ್ಷರಾಗಿದ್ದಾರೆ, ಮಗ ಪ್ರಧಾನ ಕಾರ್ಯದರ್ಶಿಯಾಗಿದ್ದರು. ಇದೇ ಮಾದರಿಯಲ್ಲಿ ತಂದೆ ರಾಜ್ಯಸಭಾ ಸದಸ್ಯರಾಗಿದ್ದರು, ಮಗ ಲೋಕಸಭೆಗೆ ಎಂಟ್ರಿ ಕೊಡುವ ಮೂಲಕ ಗಮನ ಸೆಳೆದಿದ್ದರು. ಯಾದಗಿರಿ ಕಲಬುರಗಿ ಜಿಲ್ಲೆಯಲ್ಲೇ ಇತ್ತು. ಯಾದಗಿರಿ ಜಿಲ್ಲೆಯ ಯಾದಗಿರಿ, ಶಹಾಪುರ, ಸುರಪುರ ಕ್ಷೇತ್ರಗಳು ರಾಯಚೂರು ಲೋಕಸಭಾ ಕ್ಷೇತ್ರಕ್ಕೆ ಒಳಪಟ್ಟಿವೆ. ಆದರೆ ಜಿಲ್ಲೆ ಮಾತ್ರ ಕಲಬುರಗಿಯಿಂದ ಬೇರ್ಪಟ್ಟು ಸ್ವತಂತ್ರವಾಗಿ ಅಸ್ತಿತ್ವ ಕಂಡಿದೆ. ಕೊಯ್ಲೂರು ಮಲ್ಲಪ್ಪ ಅಪ್ಪಾಜಿಯವರ ಬಗ್ಗೆ ಒಂದಿಷ್ಟು. ಹಾಲುಮತ ಸಮಾಜದ ಕೊಯ್ಲೂರು ಮಲ್ಲಪ್ಪ 1905ರಲ್ಲಿ ಯಾದಗಿರಿ ತಾಲೂಕಿನ ಪಗಲಾಪುರದಲ್ಲಿ ಜನಿಸಿದರು. ಆರಂಭದಲ್ಲಿ ಕುರಿಗಾಯಿಯಾಗಿದ್ದರು. ಕಷ್ಟದಿಂದಲೇ 7ನೇ ತರಗತಿಯವರೆಗೆ ಓದಿದರು. ಸ್ಟಾಂಪುಗಳ ಗುತ್ತಿಗೆ ಹಿಡಿದು ಮಾರಾಟ ಮಾಡುತ್ತಿದ್ದರು. ಗುತ್ತಿಗೆದಾರರಿಗೆ ಅರಗೋಲು ಗುತ್ತಿಗೆ, ಬಿಲ್ಡರ್ಸ್, ಉಣ್ಣೆ ವ್ಯಾಪಾರವೂ ಮಾಡಿದ್ದರು. ಸ್ವತಂತ್ರ ಹೋರಾಟದ ವೇಳೆ 1934ರಲ್ಲಿ ಸಬರಮತಿಯಲ್ಲಿ ಮಹಾತ್ಮ ಗಾಂಧೀಜಿ ಅವರೊಂದಿಗೆ ಭೇಟಿಯಾಗಿ ಪ್ರೇರಣೆ ಪಡೆದಿದ್ದರು. 1942ರಲ್ಲಿ ಮುಂಬೈನಲ್ಲಿ ನಡೆದ ಕಾಂಗ್ರೆಸ್ ಅಧಿವೇಶನಕ್ಕೆ ಹೋದ ಹೈದರಾಬಾದ್ ಕರ್ನಾಟಕ ಭಾಗದ ಮೊದಲ ವ್ಯಕ್ತಿಯೂ ಹೌದು. ಭಾರತ ಬಿಟ್ಟು ತೊಲಗಿ ಚಳವಳಿಯಲ್ಲಿ ಪಾಲ್ಗೊಂಡಿದ್ದಕ್ಕಾಗಿ 1942ರಲ್ಲಿ ಮತ್ತೆ ನಿಜಾಂ ಸರ್ಕಾರ ಬಂಧಿಸಿತ್ತು. ವಿಮೋಚನಾ ಹೋರಾಟ ಸಿದ್ಧಕ್ಕಾಗಿ 3ನೇ ಬಾರಿ ಬಂಧಿಸಿ ಕಲಬುರಗಿಯ ಕೇಂದ್ರ ಕಾರಾಗೃಹದಲ್ಲಿದ್ದರು. ಪತ್ನಿಯ ಅಂತಿಮ ದರ್ಶನಕ್ಕೂ ಅವಕಾಶ ನೀಡಲಿಲ್ಲ. 1952 1957ರವರೆಗೆ ಸುರಪುರ ಕ್ಷೇತ್ರದ ಶಾಸಕರಾಗಿದ್ದರು. 1954ರಲ್ಲಿ ಹೈದರಾಬಾದ್ ಪ್ರದೇಶ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರಾದರು. ನೆಹರು ಅಧ್ಯಕ್ಷತೆಯಲ್ಲಿ ನಡೆದ ಕಾಂಗ್ರೆಸ್ ಸಭೆಯಲ್ಲಿ ಪಾಲ್ಗೊಂಡ ಮಲ್ಲಪ್ಪ ಮತ್ತು ನೆಹರು ಪರಿಚಯವಾಯಿತು. 1957ರಲ್ಲಿ ಸೇಡಂನಿಂದ ಸ್ಪರ್ಧಿಸಿ ಶಾಸಕರಾದರು. ಜೀವನದ ಸಂಧ್ಯಾಕಾಲದಲ್ಲಿ ಕುಷ್ಠರೋಗಿಗಳ ಸೇವೆ ಮಾಡಿದರು. ರಾಜಶೇಖರ್ ಕೊಯ್ಲೂರು ಬಗ್ಗೆ ತಂದೆಯ ನಾಮಬಲವೇ ರಾಜಶೇಖರ್ ಗೆಲುವಿಗೆ ಪ್ರೇರಣೆಯಾಯಿತು. 1977ರಲ್ಲಿ 6ನೇ ಲೋಕಸಭೆಗೆ ರಾಯಚೂರು ಕ್ಷೇತ್ರದಿಂದ ಸ್ಪರ್ಧಿಸಿ ಭಾರೀ ಬಹುಮತ ಪಡೆದು ಆಯ್ಕೆಯಾದರು. ಆಗ ಚಲಾವಣೆಯಾಗಿದ್ದ 3.10 ಲಕ್ಷ ಮತಗಳ ಪೈಕಿ ರಾಜಶೇಖರ್ 2.12 ಲಕ್ಷ ಮತಗಳು ಪಡೆದು ಪ್ರತಿಸ್ಪರ್ಧಿ BLD ಪಕ್ಷದ ಎಂ ನಾಗಪ್ಪ ಬಸಪ್ಪ ಅವರನ್ನು ಸೋಲಿಸಿದರು. ಶೇಕಡಾವಾರು ಮತಗಳು ಗಣನೆಗೆ ತೆಗೆದುಕೊಂಡರೆ ರಾಜಶೇಖರ್ಗೆ 73% ಮತ ಪಡೆದಿದ್ದರು. ನಾಗಪ್ಪ 26% ಮತ ಮಾತ್ರ ಪಡೆದರು. ಯಾದಗಿರಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾಗಿ, ಪುರಸಭೆ ಸದಸ್ಯರಾಗಿ ಸೇವೆ ಸಲ್ಲಿಸಿರುವ ಭಾರತ ಸೇವಕ ಸಮಾಜ ಸಂಘಟನೆಯ ಶಿಖರ ಆಯೋಜನೆ ಮಾಡಿ ಮನೆ ಇಲ್ಲದವರಿಗೆ ಮನೆ ಕೊಡಿಸಿ ಶ್ರೇಯಸ್ಸು ಇವರದು. ಲೋಕಸಭೆಯಲ್ಲಿ ಖಾಸಗಿ ಸದಸ್ಯ ಮಸೂದೆ ಮತ್ತು ಗೊತ್ತುವಳಿ ಸಮಿತಿ ಸದಸ್ಯರಾಗಿ ಕೆಲಸ ಹೆಮ್ಮೆ ಇವರದಾಗುತ್ತದೆ. ಮಾವ ರಾಜ್ಯಸಭಾ ಸದಸ್ಯ, ಅಳಿಯ ಲೋಕಸಭೆ ಅಖಾಡಕ್ಕೆ. ಗುಲ್ಬರ್ಗ ಲೋಕಸಭೆಯನ್ನು 2 ಬಾರಿ ಪ್ರತಿನಿಧಿಸಿದ್ದ ಮಲ್ಲಿಕಾರ್ಜುನ ಖರ್ಗೆ ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಪ್ರಭಾವಗೊಂಡ ಬಳಿಕ ಈಗ ರಾಜ್ಯಸಭೆ ವಿರೋಧ ಪಕ್ಷದ ನಾಯಕರಾಗಿದ್ದಾರೆ. ಅವರ ಅಳಿಯ ರಾಧಾಕೃಷ್ಣ ದೊಡ್ಡಮನಿ ಲೋಕಸಭಾ ಕ್ಷೇತ್ರದಿಂದ ಅಖಾಡಕ್ಕೆ ಇಳಿದಿದ್ದಾರೆ. ದೊಡ್ಡಮನಿ ಗೆಲ್ಲುತ್ತಾರೆ ಅಥವಾ ಹಾಲಿ ಸಂಸದ ಡಾಕ್ಟರ್ ಉಮೇಶ್ ಜಾಧವ್ ಮತ್ತೊಮ್ಮೆ ಜಯ ಪಡೆಯುತ್ತಾರಾ ಎನ್ನುವುದು ಕುತೂಹಲ ಮೂಡಿಸಿದೆ. ಕೊಯ್ಲೂರು ಅಪ್ಪಾಜಿಯವರು ನೆಹರು ಇಂದಿರೆಗೆ ಪರಮಾಪ್ತರಾದರೂ ಮಗನಿಗೆ ಟಿಕೆಟ್ ಕೇಳಿರಲಿಲ್ಲ. ತಂದೆಯಾದವರು ಅಧಿಕಾರದಲ್ಲಿದ್ದರೆ ಮಗನಿಗೆ ಶಾಸಕ, ಸಂಸದ, ಮಂತ್ರಿ ಮಾಡಲು ಇನ್ನಿಲ್ಲದ ಸರ್ಕಸ್ ಮಾಡುತ್ತಾರೆ. ಆದರೆ ಮಲ್ಲಪ್ಪ ಅಪ್ಪಾಜಿ ಅವರು ಇದಕ್ಕೆ ವಿಭಿನ್ನ. ಹೈದರಾಬಾದ್ ಕರ್ನಾಟಕದ ಗಾಂಧಿ ಎಂದೇ ಕರೆಯುವ ಕೊಯ್ಲೂರು ಮಲ್ಲಪ್ಪ ಅಪ್ಪಾಜಿಯವರು ಎಂದಿಗೂ ಅಧಿಕಾರದ ಆಸೆ ಹೊಂದಿರಲಿಲ್ಲ. ಟಿಕೆಟ್ ಕೊಡುವಂತೆ ಇಂದಿರಾ ಗಾಂಧಿ ಅವರಿಗೆ ಶಿಫಾರಸು ಮಾಡುವಂತೆ ಅವರ ಪುತ್ರ ದುಂಬಾಲು ಬಿದ್ದರೂ ಮಲ್ಲಪ್ಪ ಅಪ್ಪಾಜಿಯವರು ಒಪ್ಪಿರಲಿಲ್ಲ. ಕೊನೆಗೆ ಏಕಾಂಗಿಯಾಗಿ ಹರಸಾಹಸ ಪಟ್ಟ ಮಗ ಟಿಕೆಟ್ ಪಡೆಯುವಲ್ಲಿ ಯಶಸ್ವಿಯಾದರು. ಲೋಕಸಭೆ ಗೆದ್ದರು. 1984ರಲ್ಲಿ ಕೊಯ್ಲೂರು ಮಲ್ಲಪ್ಪ ಅಪ್ಪಾಜಿಯವರು ಗುಲ್ಬರ್ಗ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರಾಗಿದ್ದಾರೆ. ಮಗ ರಾಜಶೇಖರ್ 1970ರಲ್ಲಿ ಪಕ್ಷದ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಯಾಗಿ ಸೇವೆ ಮಾಡಿದರು. ಪಾರ್ಲಿಮೆಂಟಿಗೂ ಏಕಕಾಲಕ್ಕೆ ಎಂಟ್ರಿ ಕೊಟ್ಟು ದಾಖಲೆ ಬರೆದವರು ಕೊಯ್ಲೂರು ಮಲ್ಲಪ್ಪ ಅಪ್ಪಾಜಿಯವರು ಮತ್ತು ಸುಪುತ್ರರು ರಾಜಶೇಖರ್ ಕೊಯ್ಲೂರು. ಧನ್ಯವಾದಗಳು ವೀಕ್ಷಕರೇ.